ಮಳೆ ಕೈಕೊಟ್ಟಿದೆ, ಬರ ಆವರಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನು ಬಿಡಬೇಕು ಅನ್ನುವಂತಹ ಶಿಫಾರಸು ಕನ್ನಡಿಗರನ್ನ ಅಕ್ಷರಶಃ ಕೆರಳಿಸ್ತಾ ಇದೆ. ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ. ತಮಿಳುನಾಡಿಗೆ ನೀರನ್ನು ಹರಿಸುವ ಆದೇಶಕ್ಕೆ ಕನ್ನಡಪರ ಸಂಘಟನೆಯ ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿಗೆ ಕನ್ನಡ ಸಂಘಟನೆಗಳು ಕೆಂಡ. ಕಾವೇರಿಗಾಗಿ ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತೇಳಿ ಮತ್ತೊಮ್ಮೆ ಎಚ್ಚರಿಸಿದ್ದಾರೆ. ತಮಿಳುನಾಡಿಗೆ ಒಂದೇ ಒಂದು ಹನಿ ನೀರನ್ನು ಬಿಟ್ಟಿದ್ದೇ ಆದರೆ ಕರ್ನಾಟಕವೇ ಸ್ತಬ್ಧವಾಗುತ್ತೆ. ಸಿಡಬ್ಲ್ಯೂಎಂಎ ನಿರ್ಧಾರದ ಮೇಲೆ ಬಂದ್ ಭವಿಷ್ಯ ನಿಂತಿದೆ ಅಂತ ಹೇಳಿದ್ದಾರೆ. ನಾಳೆಯೇ ಕರ್ನಾಟಕ ಬಂದ್ ದಿನಾಂಕವನ್ನು ಘೋಷಣೆ ಮಾಡ್ತೇವೆ. ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ತೇವೆ. ವಾಟಾಳ್ ನೇತೃತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಸಭೆಯನ್ನು ನಡೆಸೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದಾವೆ. ಈ ಮೂಲಕ ಒಂದು ಹನಿ ನೀರು ತಮಿಳುನಾಡಿಗೆ ಹೋದರೂ ಕೂಡ ಕರ್ನಾಟಕ ಬಂದ್ ಮಾಡ್ತೇವೆ ಅಂತೇಳಿ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಕರಾವಳಿ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಇವಾಗ ಕಾವೇರಿ ಕಿಚ್ಚು ಜೋರಾಗ್ತಾ ಇದೆ. ಸೊ ನಾಳೆಯೇ ಬಂದ್ ದಿನಾಂಕವನ್ನ ಘೋಷಣೆ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ಯಾವ ರೀತಿ ಸಭೆ ನಡೆಯುತ್ತೆ, ಏನು ಹೇಳ್ತೀರಾ? ಇವತ್ತು ಸಂಜೆ ಕಾವೇರಿ ನೀರಾವರಿ ನಿಯಂತ್ರಣ ಮಂಡಳಿಯ ಸಭೆ ನಂತರ ಮುಖ್ಯಮಂತ್ರಿಗಳು ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ನೀರು ಬಿಟ್ಟರೆ ಬಂದು ಖಂಡಿತವಾಗಲೂ ಮಾಡ್ತೀವಿ. ನೀರು ಬಿಟ್ಟಿಲ್ಲ, ಕನ್ನಡಿಗರ ಪರವಾಗಿ ಇದ್ದಾರೆ, ಕರ್ನಾಟಕದ ಪರವಾಗಿ ಇದ್ದಾರೆ, ಯಾವುದೇ ಕಾರಣಕ್ಕೂ ಅಧಿಕಾರ ತ್ಯಾಗಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರೆ ಮುಖ್ಯಮಂತ್ರಿಗಳ ಜೊತೆಗೆ ಇರ್ತೀವಿ. ಇಲ್ಲ ಅಂದರೆ ನಿಜವಾಗಲೂ ಕರ್ನಾಟಕ ಬಂದಾಗುತ್ತೆ. ಅಧಿಕಾರ ತ್ಯಾಗ ಮಾಡ್ಬೋದು ಕನ್ನಡಿಗರಿಗಾಗಿ. ಬಂಗಾರಪ್ಪನವರು ಸುಗ್ರೀವಾಜ್ಞೆ ಮುಖಾಂತರ ನೀರನ್ನು ತಡೆಯುವಂಥ ಕೆಲಸ ಮಾಡಿ ಇವತ್ತು ಶಾಶ್ವತವಾಗಿ ಬಂಗಾರಪ್ಪನ ಹೆಸರು ಉಳಿದಿದೆ. ಮುಖ್ಯಮಂತ್ರಿಗಳು ಇವತ್ತು ಸಹ ಕನ್ನಡಿಗರ ಪರವಾಗಿದ್ದರೆ ಮುಂದೆ ಚುನಾವಣೆ ಇನ್ನೇನು 1.5 ವರ್ಷ ಚುನಾವಣೆ ಬರುತ್ತೆ. ಎಲ್ಲ ಕನ್ನಡಿಗರು ಮುಖ್ಯಮಂತ್ರಿಗಳ ಜೊತೆಗಿರ್ತಾರೆ. ಮತ್ತೊಮ್ಮೆ 5 ವರ್ಷ ಮುಖ್ಯಮಂತ್ರಿ ಆಗ್ಬೋದು. ಆದ್ದರಿಂದ ಕನ್ನಡಿಗರ ಹಿತ ಕಾಯುವಂಥದ್ದು ಮುಖ್ಯ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಡ್ಯಾಮಲ್ಲಿ ನೀರಿಲ್ಲ. ನೀರಿದ್ದರೆ ಇದ್ದಾವಾಗ ನಾವು ತಮಿಳುನಾಡಿಗೆ ಬೇಕಾದಷ್ಟು ನೀರು ಕೊಟ್ಟಾವಾಗ ನಾವು ಯಾರೂ ಅಡ್ಡ ಕಾಲ ಹಾಕಿಲ್ಲ. ಕುಡಿಲಿಕ್ಕೆ ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಇವತ್ತು ಇನ್ನೇನು ಆಗಸ್ಟ್ 15 ಬರ್ತಾ ಇದೆ, ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರಾ ಇಲ್ವಾ ಅನ್ನೋವಂಥ ಪ್ರಶ್ನೆ ನಾವು ಇಡಬೇಕಾಗತ್ತೆ. ಒಂದು ಕಣ್ಣಿಗೆ ಬೆಣ್ಣ, ಒಂದು ಕಣ್ಣಿಗೆ ಸುಣ್ಣ ಹಚ್ಚೋದ್ರ ಮುಖಾಂತರ ಕೇಂದ್ರ ಸರ್ಕಾರನೂ ಒಳಗೊಂಡಂತೆ ನಮ್ಮ ರಾಜಕಾರಣಿಗಳು, ಲೋಕಸಭಾ ಸದಸ್ಯರು, ನಮ್ಮ ಅಧಿಕಾರಿಗಳು ಸರಿಯಾದ ಮಾಹಿತಿಗಳನ್ನು ಹಿಡದೆ ಸುಪ್ರೀಂ ಕೋರ್ಟಲ್ಲಿ ವಕೀಲರನ್ನ ಬರೇ ನಮ್ಮ ಖಜಾನೆ ಖಾಲಿ ಮಾಡಿರೋದಲ್ಲದೆ ಸರಿಯಾದ ಮಾಹಿತಿಗಳನ್ನು ಕೊಡದೆ ಇಲ್ಲಿಯ ತನಕ ಕನ್ನಡಿಗರ ಮರಣ ಶಾಸನ ಆಗಿದೆ. ಕಾವೇರಿ ಅಂದರೆ ಕನ್ನಡಿಗರ ಜೀವನದಿ. ಕಾವೇರಿಯಿಂದ ಯಾರೇ ದೇಶ ವಿದೇಶದಿಂದ ಬಂದರೂ ಸಹ ಕಾವೇರಿ ನೀರು ಕುಡಿತಾರೆ. ಬೆಂಗಳೂರು ಇವತ್ತು ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಬೆಂಗಳೂರು ವಿಸ್ತಾರವಾಗಿ ಬೆಳೀತಾ ಇದೆ. ಅಪಾರ್ಟ್ಮೆಂಟ್ಗಳು ಬರ್ತಾ ಇದ್ದಾವೆ, ವಿಲ್ಲಾಗಳು ಬರ್ತಾ ಇದ್ದಾವೆ. ಬೆಂಗಳೂರು ಬೆಳೆಸ್ತಾ ಇದ್ದೀರಾ, ನೀರಿಲ್ಲ ಅಂದರೆ ಹೆಂಗೆ ಬದುಕೋದು ಹೇಗೆ? ನಾವು ನೀರು